ಈಸ್ ಅಲೈವ್ ಎಂಬ ಸ್ಟೇಟ್ಮೆಂಟ್ ಅನ್ನು ಸಚಿವ ಭಾರತಿ ಸುರೇಶ್ ಅವರು ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇದ್ದಾರೆ, ಅವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳುವವರೆಗೂ ಕೂಡ ಅವರೇ ಸಿಎಂ ಅಂತ ಪುನರುಚ್ಚರಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾಯಕತ್ವ ಗೊಂದಲ ಇಲ್ಲ, ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮೂಲಕವಾಗಿ ಎಲ್ಲವೂ ಕೂಡ ತಿಳಿಯಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನಪರ ಕೆಲಸವನ್ನ ಮಾಡ್ತಾ ಇದೆ, ಅದು ಕಂಟಿನ್ಯೂ ಆಗುತ್ತೆ. ಮತ್ತು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಏನಿದೆ ಅದು ವೈಯಕ್ತಿಕ ಹೇಳಿಕೆ ಅಂತ ಹೇಳಿದ್ದಾರೆ. ಅವ್ರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡುವ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯತೀಂದ್ರ ವೈಯಕ್ತಿಕ ಹೇಳಿಕೆ ಕೊಡಬಹುದು ಅನ್ನೋದಾದ್ರೆ ಉಳಿದವರು ಕೂಡ ವೈಯಕ್ತಿಕ ಹೇಳಿಕೆ ಕೊಡಬಹುದಾ ಅನ್ನುವಂತಹ ಪ್ರಶ್ನೆ ಇತರರಿಂದಲೂ ಕೂಡ ವ್ಯಕ್ತವಾಗುತ್ತೆ. ಭೈರತಿ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಏನು ಸರ್ ನಾಯಕತ್ವ ಗೊಂದಲ? ಏನು ನಾಯಕತ್ವ ಗೊಂದಲ ಎಲ್ಲಿದೆ? ನಾಯಕತ್ವ ಗೊಂದಲ ಎಲ್ಲ ನಾವೆಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಮಾಡಿ ಕ್ಲಿಯರ್ ಆಯ್ತಲ್ಲಪ್ಪ. ನೋ ಗೊಂದಲ ಅಂದರೆ ಬಿ ಜೆ ಪಿಯಲ್ಲಿ JDS ಎಲ್ಲ ಅಷ್ಟೇ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅತಿ ಉತ್ತಮವಾಗಿ ಜನಪರವಾದ ಕೆಲಸಗಳು ಮಾಡ್ತಾ ಇದೆ. ಅವರಿಗೆ ಸಪೋರ್ಟಿವ್ ಆಗಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪೊಲಿಟಿಕ್ಸು ಇಲ್ಲ, ಯಾವ ಥರದ್ದು ಗೊಂದಲನೂ ಇಲ್ಲ. ರಾಜ್ಯದ ಒಂದು ಉನ್ನತೀಕರಣಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಏನೇನು ಕೆಲಸಗಳು ಬೇಕೋ ಅದು ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ತಿಳಿಗೊಂಡ ನಂತರ ಯತೀಂದ್ರ ಅವ್ರಿಗೆ ಹೇಳಿಕೆ ಬೇಕಾಗಿತ್ತು. ವೈಯಕ್ತಿಕ ಅಭಿಪ್ರಾಯ ರೀ, ಯಾರ ಹೇಳಿಕೆ ಏನು ಕೊಡಬೇಕು ಅಂತ ನಾನು ಹೇಳೋಕ್ಕಾಗ್ತದಾ? ಯತೀಂದ್ರ ಈಸ್ ಆಲ್ಸೋ ಲೆಜಿಸ್ಲೇಟರ್, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಡಿ.ಕೆ. ಆಪ್ತ ಶಾಸಕರಿಗೆ ನೋಟಿಸ್ ಕೊಡಲಾಗಿದೆ, ಯತೀಂದ್ರ ಅವರಿಗೂ ನೋಟಿಸ್ ಕೊಡಬೇಕನ್ನೋ ಅಲ್ಲಪ್ಪ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವಾಗ ತನಕ ಹೈಕಮಾಂಡ್ ಬಯಸ್ತದೆ ಅಲ್ಲಿ ತನಕ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ಯಾರನ್ನ ಯಾವಾಗ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಒಂದು ಪದ ಹೇಳಿದ್ರಿ, ಕಿಂಗ್ ಈಸ್ ಅಲೈವ್ ಅಂತ. ಹೌದು, ಕಿಂಗ್ ಈಸ್ ಅಲೈವ್, ಕರೆಕ್ಟ್. ಕಿಂಗ್ ಇಲ್ಲ ಅಂದರೆ ತಾನೇ ಬೇರೆ ಯಾರೋ ಈ ವರ್ಗಗಳನ್ನ ಪ್ರತಿನಿಧಿಸಬೇಕು ಅಂತ ಹರಿಪ್ರಸಾದ್ ಸಾಹೇಬ್ರು ಹೇಳೋದು. ಅದು ಅವರು ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯ, ನಮ್ಮ ಲೀಡ್ರ್ ಇದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ ಮತ್ತು ಹೈಕಮಾಂಡು ತೀರ್ಮಾನ ಮಾಡ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ವರ್ಗಗಳನ್ನ ಮುನ್ನಡೆಸಲಿಕ್ಕೆ ಯಾರು ಸಮರ್ಥರು ಅಂತೇಳಿ ಹೈಕಮಾಂಡ್ ನಿರ್ಧಾರ ನಾವು ಕೂಡ 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಬೇಕಂತ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದನ್ನು ಅದ್ರ ಪರವಾಗಿರ್ತೀವಿ ಅಷ್ಟೇ. ಇದಿಷ್ಟು ಭೈರತಿ ಸುರೇಶ್ ಅವರ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ.